ನಮ್ಮ ಹೃದಯದಲ್ಲಿ ಕಲ್ಮಶಗಳು ತುಂಬಿದರೆ ನಮ್ಮ ಮಾತು ಕೈ ಆಗ್ತದೆ, ನಮ್ಮ ಮಾತು ಹೊರಟಾಗ್ತದೆ. ನಮ್ಮ ಹೃದಯದಲ್ಲಿ ದುಃಖ, ವೇದನೆ, ಚಿಂತೆ ಹೆಚ್ಚಾದರೆ ರೋಗ ಹೆಚ್ಚಾಗ್ತದೆ. ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಏನು ತಪ್ಪಿಲ್ಲ, ದೋಷ ಇಲ್ಲ ಎಂಬುದಾಗಿ ನಮಗೆ ಅನಿಸ್ತದೆ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೋಸ್ಕರ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ದೇವರನ್ನು ಹೃದಯದಲ್ಲಿ ಹಾಕಿದಂಥ ವಿಷಯ ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಿ ಎಂಬುದಾಗಿ, ಪ್ರೊಟೆಕ್ಟ್ ಯುವರ್ ಹಾರ್ಟ್ ಎಂಬುದಾಗಿ. ನಾವು ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾಸಂದಾನಕ್ಕೆ ಬಂದೇವಪ್ಪ. ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಸ್ವಾಮಿ, ಮುಂದಿನ ಸಮಯದಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಿ, ನಮ್ಮ ಜೀವಗಳ ವಾಕ್ಯದಲ್ಲಿ ಮಾತನಾಡಿ ರಾಜ. ಸಂದೇಶನ ಕೇಳುವ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ನೀವು ಮಾತನಾಡಿ. ನೀವು ಮಾತನಾಡಿದರೆ ನಾವು ಬದುಕ್ತೇವೆ. ನಿಮ್ಮ ಮಾತುಗಳು ನಿತ್ಯ ಜೀವವನ್ನು ಕೊಡುವಂಥದ್ದು ಸ್ವಾಮಿ. ಅದ್ಭುತ ಅತಿಶಯ ಮಾತುಗಳನ್ನು ಉಂಟು ಮಾಡುವಂಥದ್ದಾಗಿದೆ ಅಪ್ಪ. ಸ್ವಾಮಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಮಹತ್ವದ ಕಾರ್ಯ ಮಾಡಿ, ಶ್ರೇಷ್ಠವಾದ ಕಾರ್ಯ ಮಾಡಿ, ನಿಮ್ಮ ನಾಮ ಅವರ ಜೀವಿತದಲ್ಲಿ ಮಹಿಮೆ ಹೊಂದಿರಿ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ನಾನು ಆಗಲೇ ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಿ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳುವುದಂತ ಹೇಳಿದರೆ ನಾವು ನಮ್ಮ ಆಂತರ್ಯವನ್ನು, ನಮ್ಮ ಮನಸ್ಸನ್ನು ನಾವು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾನಿಲ್ಲಿ ಹೃದಯ ಅಂತ ಹೇಳಿದರೆ ರಕ್ತವನ್ನು ಪಂಪ್ ಮಾಡುವಂಥ ಹೃದಯದ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಹೃದಯ ಅಂತ ಹೇಳಿದರೆ ಮಾತನಾಡ್ತಿರೋದು ನಮ್ಮ ಆಂತರ್ಯ, ನಮ್ಮ ಮನಸ್ಸು, ನಮ್ಮ ಒಳಗಿನ ಆಲೋಚನೆ, ನಮ್ಮ ಭಾವನೆ. ಅದನ್ನು ನಾವು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು ಎಂಬುದಾಗಿ. ನಾವು ಯೆರೆಮೀಯನ ಪ್ರವಾದನೆ ಪುಸ್ತಕ 17ನೇ ಅಧ್ಯಾಯದ 9 ಮತ್ತು 10ನೇ ವಚನವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು ಎಂಬುದಾಗಿ. ಇಲ್ಲಿ ಮುಂದೆ ಹೇಳ್ತದೆ, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರೇಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರೇನು ಹೇಳ್ತಾರೆ ಅಂದರೆ ಹೃದಯವು ಎಲ್ಲದಕ್ಕಿಂತ ವಂಚಕ ಎಂಬುದಾಗಿ, ಗುಣವಾಗದ ರೋಗಕ್ಕೆ ತುತ್ತಾಗಿದೆ. ನಾನಾದರೂ ಯೆಹೋವನು, ನಿಮ್ಮ ಅಂತರೇಂದ್ರಿಯವನ್ನು ಪರೀಕ್ಷಿಸುವವನು, ಪರಿಶೀಲಿಸುವವನು, ಅದಕ್ಕೆ ತಕ್ಕ ಹಾಗೆ ನಾವು ಫಲವನ್ನು ಕೊಡುವ ಆತನು ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಯಾವ ಆಶೀರ್ವಾದವನ್ನು, ಯಾವುದೇ ಶುಭವನ್ನು ಮಾಡಲಿಕ್ಕೆ ಹೋಗ್ತಾರೋ ಅದು ದೇವರು ನಮ್ಮ ಹೊರಗಿನ ಕ್ರಿಯೆಗಳನ್ನು ನೋಡುವುದು ಮಾತ್ರ ಅಲ್ಲ, ನಮ್ಮ ಹೃದಯವನ್ನು ಕೂಡ, ಅಂದರೆ ಆ ಕಾರ್ಯವನ್ನು ಮಾಡುವಾಗ ನಮ್ಮ ಮೋಟಿವ್ ಏನಿದೆ, ನಮ್ಮ ಉದ್ದೇಶ ಏನಿದೆ, ನನ್ನ ಆಂತರ್ಯದಲ್ಲಿ ಯಾವ ಭಾವನೆ ಇದೆ ಎಂಬುದನ್ನು ಕೂಡ ದೇವರು ಚೆಕ್ ಮಾಡ್ತಾರೆ. ಅಂದರೆ ಯಾವ ಉದ್ದೇಶವನ್ನಿಟ್ಟು ನಾವು ಮಾಡ್ತಾ ಇದ್ದೇವೆ ಎಂಬುದನ್ನು ಕೂಡ ದೇವರು ಪರಿಶೀಲಿಸ್ತಾರೆ. ಸೊ ದೇವರು ನಮಗೆ ಆಶೀರ್ವದಿಸುವಾಗ, ನಾವು ಮಾಡಿದ ಕಾರ್ಯಕ್ಕೆ ರಿವಾರ್ಡನ್ನು ಕೊಡುವಾಗ ನಮ್ಮ ಬಾಹ್ಯವಾದ ಕ್ರಿಯೆಯನ್ನು ಮಾತ್ರ ನೋಡುವುದಲ್ಲ, ಅದನ್ನು ನಾವು ಯಾವ ಉದ್ದೇಶದಿಂದ ಮಾಡಿದ್ದೇವೆ ಎಂಬುದನ್ನು ಕೂಡ ದೇವರು ಪರಿಶೀಲಿಸಿ ಅದಕ್ಕೆ ತಕ್ಕಾಗಿ ಉತ್ತರ ಕೊಡ್ತಾರೆ. ಹೌದು ಪ್ರಿಯರೇ, ನಾವು ಏನೇ ಕಾರ್ಯ ಮಾಡಲಿ ಜನರು ನಮ್ಮ ಹೊರಗಿನ ತೋರಿಕೆಯನ್ನು ನೋಡ್ತಾರೆ, ಆದರೆ ದೇವರು ನಮ್ಮ ಹೃದಯವನ್ನು ಕೂಡ ಪರಿಶೀಲಿಸ್ತಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಹೃದಯದಲ್ಲಿ, ನಮ್ಮ ಆಂತರ್ಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಮಗೆ ನಮ್ಮ ಯಾವುದೇ ರೀತಿಯ ನೋವುಗಳು, ಕಹಿಯಾದ ಅನುಭವಗಳು, ಅಪಮಾನಗಳು, ಅಸಮಾಧಾನಗಳು ಯಾವುದು ನಮ್ಮ ಹೃದಯದಲ್ಲಿ ಸ್ಟೋರ್ ಆಗದಾಗೆ, ಉಳಿಯದಾಗೆ ನಾವು ನೋಡಿಕೊಳ್ಬೇಕು. ಜನರು ಮಾಡಿದ ಅಪಮಾನದ ಸಂಗತಿಗಳು, ಅವಮಾನದ ಸಂಗತಿಗಳು, ಕಹಿಯಾದ ಅನುಭವ, ಜನರು ಆಡಿದ ಕೆಟ್ಟ ಕೆಟ್ಟ ಮಾತಿನ ನೋವುಗಳು, ಅದು ಯಾವುದು ಕೂಡ ನಮ್ಮ ಹೃದಯದಲ್ಲಿ ಸ್ಟೋರ್ ಆಗದಾಗೆ ನಾವು ನೋಡಿಕೊಳ್ಬೇಕು. ಕ್ಷಮಿಸದೇ ಇರುವಂಥ ಗುಣ, ಇದು ಯಾವುದು ಕೂಡ ನಮ್ಮ ಜೀವಿತದಲ್ಲಿ ಹಳೆಯ ಗಾಯಗಳು, ಅದು ಯಾವುದು ಕೂಡ ನಮ್ಮ ಹೃದಯದಲ್ಲಿ ಸ್ಟೋರ್ ಆಗದಾಗೆ ನಾವು ನೋಡಿಕೊಳ್ಬೇಕು. ಅದನ್ನೆಲ್ಲ ದೇವರ ಮುಂದೆ ತಂದು ನಮ್ಮ ಹೃದಯವನ್ನು ಶುದ್ಧಿಪಡಿಸಿಕೊಳ್ಬೇಕು. ಹೃದಯದಲ್ಲಿ ಗಾಯವಾಗಿದೆಯಾ, ಅದನ್ನು ದೇವರೊಂದಿಗೆ ಹೀಲ್ ಮಾಡಲಿಕ್ಕೆ ಹೇಳಬೇಕು, ಗುಣಪಡಿಸಲಿಕ್ಕೆ ಹೇಳಬೇಕು. ಎಲ್ಲ ರೀತಿಯ ಕೈಯನ್ನು ನಮ್ಮ ಜೀವಿತದ ತೆಗಿಬೇಕು. ನಮ್ಮ ಜೀವಿತದಲ್ಲಿ ಬೇರೆಯವರೊಂದಿಗೆ ಯಾವ ಅಸಮಾಧಾನ ಇರಬಾರ್ದು, ಕ್ಷಮಿಸದಿರುವ ಗುಣ ಇರಬಾರ್ದು.
ನಮ್ಮ ಹೃದಯವನ್ನು ನಾವು ಕಾಪಾಡಿಕೊಳ್ಬೇಕು. ಇಲ್ಲವಾದರೆ ದೇವರಿಂದ ಬರುವ ಆಶೀರ್ವಾದಕ್ಕೆ ಅದು ಎಲ್ಲ ರೀತಿಯಲ್ಲಿ ಅಡ್ಡಿ ಆಗ್ತದೆ. ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಬಯಸ್ತಾರೆ, ಆದರೆ ಆಶೀರ್ವಾದ ನಮ್ಮನ್ನು ತಲುಪೋದಿಲ್ಲ. ಯಾಕೆಂದರೆ ನಮ್ಮ ಹೃದಯ ಈ ಎಲ್ಲ ಸಂಗತಿಯಿಂದ ಫುಲ್ ಆಗಿದೆ. ನಮ್ಮ ಹೃದಯ ಬ್ಲಾಕ್ ಆಗಿದೆ. ದೇವರ ಪ್ರೀತಿಯನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ, ದೇವರ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ, ದೇವರ ಸಾಮೀಪ್ಯವನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ. ಹೇಗೆ ಒಂದು ಪೈಪ್ನಲ್ಲಿ ನೀರು ಹೋಗಬೇಕಾದ್ರೆ ಆ ಪೈಪು ಕ್ಲಿಯರ್ ಆಗಿರಬೇಕು. ಅದರ ಒಳಗೆ ಕಲ್ಮಶ ಕಸ ತುಂಬಿದರೆ ಅಲ್ಲಿ ನೀರು ಪಾಸ್ ಆಗಲಿಕ್ಕೆ ಆಗುವುದಿಲ್ಲ. ಅದೇ ರೀತಿಯಲ್ಲಿ ದೇವರಿಂದ ಬಂದಂಥ ಆಶೀರ್ವಾದ ನಮ್ಮನ್ನು ತಲುಪಲಿಕ್ಕೆ ಆಗುವುದಿಲ್ಲ. ನಮ್ಮ ಹೃದಯದಲ್ಲಿ ಇಂಥ ಸಂಗತಿಗಳು, ಕಲ್ಮಶಗಳು ತುಂಬಿದರೆ, ಕಹಿಯಾದ ಅನುಭವಗಳು, ನೋವುಗಳು, ಕ್ಷಮಿಸದಲ್ಲಿರೋ ಗುಣ, ಅಸಮಾಧಾನ ತುಂಬಿದರೆ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ನಾವು ಗಲಾತ್ಯ 5ನೇ ಅಧ್ಯಾಯದ 17ನೇ ವಚನವನ್ನು ಓದಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಆತ್ಮನು ಮಾಡುವುದನ್ನು ಶರೀರ ಭಾವ ಅಪೋಸ್ ಮಾಡ್ತದೆ. ಅದಕ್ಕೆ ಶರೀರ ಭಾವ ಮತ್ತು ಆತ್ಮ ಒಂದಕ್ಕೊಂದು ಹೋರಾಡ್ತದೆ. ಯಾವಾಗ ನಮ್ಮ ಹೃದಯ ಶುದ್ಧವಾಗಿರ್ತದೋ ಆ ಹೃದಯ ಅದು ಆ ಆತ್ಮನ ಕಡೆಗೆ, ಪವಿತ್ರಾತ್ಮನ ಕಡೆಗೆ ವಾಲ್ತದೆ. ಯಾವ ಕಡೆಗೆ ಮನಸ್ಸು, ನಮ್ಮ ಹೃದಯ ಆಂತರ್ಯ ವಾಲ್ತದೋ ಅದು ಕಡೆಗೆ ನಮ್ಮ ಶರೀರ ವಾಲ್ತದೆ. ಪವಿತ್ರಾತ್ಮನ ಕಾರ್ಯಗಳನ್ನು ಶರೀರ ಭಾವ ಅಪೋಸ್ ಮಾಡ್ತದೆ. ಆಗ ಮನಸ್ಸು, ನಮ್ಮ ಆಂತರ್ಯ ಯಾವ ಕಡೆಗೆ ವಾಲ್ತದೋ ಆ ಕಡೆಗೆ ನಮ್ಮ ಕ್ರಿಯೆಗಳು ವಾಲ್ತದೆ. ನಮ್ಮ ಹೃದಯ ಯಾವಾಗಲೂ ಆತ್ಮನ ಕಡೆಗೆ, ಪವಿತ್ರಾತ್ಮನ ಕಡೆಗೆ ವಾಲ್ಬೇಕು. ಆಗ ನಮ್ಮ ಕ್ರಿಯೆಗಳು ಕೂಡ ಅದನ್ನು ಫಾಲೋ ಮಾಡ್ತದೆ. ಹಲ್ಲೆಲೂಯಾ. ಸೊ ನಮ್ಮ ಹೃದಯದಲ್ಲಿ ಏನು ತುಂಬಿರ್ತದೋ ಅದೇ ನಮ್ಮ ಬಾಯಲ್ಲಿ ಬರ್ತದೆ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18 ಮತ್ತು 19ನೇ ವಚನ. ನಮ್ಮ ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಒಲೆ ಮಾಡುತ್ತವೆ ಎಂಬುದಾಗಿ. ಸೊ ನಮ್ಮ ಬಾಯಲ್ಲಿ ಹೊರಡುವಂಥದ್ದು ನಮ್ಮ ಹೃದಯದಲ್ಲಿ ತುಂಬಿರುವಂಥದ್ದೇ. ಸೊ ನಮ್ಮ ಹೃದಯದಲ್ಲಿ ಅಸಮಾಧಾನ, ಸಿಟ್ಟು, ಕಹಿಯಾದ ಅನುಭವಗಳು, ಕ್ಷಮಿಸದೇ ಇರುವ ಗುಣಗಳನ್ನು ನಾವು ತುಂಬಿಸಿಟ್ಕೊಂಡ್ರೆ ನಮ್ಮ ಮಾತು ಕೂಡ ಒರಟಾಗ್ತದೆ. ಅದು ಸಿಟ್ಟಿನಿಂದ ಕೂಡಿರ್ತದೆ, ಅಸಮಾಧಾನದಿಂದ ಕೂಡಿರ್ತದೆ, ಅಪನಂಬಿಕೆಯಿಂದ ಕೂಡಿರ್ತದೆ, ನಿರೀಕ್ಷೆ ಇಲ್ಲದ ಮಾತುಗಳು ಹೊರಗೆ ಬರ್ತದೆ ನಮ್ಮ ಬಾಯಿಂದ. ನಾವು ಜ್ಞಾನೋಕ್ತಿಗಳು 4ನೇ ಅಧ್ಯಾಯದ 23ನೇ ವಚನವನ್ನು ಓದುವ. ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂಬುದಾಗಿ. ಹೌದು ಪ್ರಿಯರೇ, ನಿಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ, ಅದರ ಒಳಗಿಂದ ಜೀವಧಾರೆಗಳು ಹೊರಡುತ್ತದೆ. ನಾನು ಆಗಲೇ ಹೇಳಿದೆ, ಹೃದಯದಲ್ಲಿ ತುಂಬಿರುವುದೇ ಬಾಯಿಯಲ್ಲಿ ಹೊರಗೆ ಬರ್ತದೆ. ನಮ್ಮ ಹೃದಯದಲ್ಲಿ ಕಲ್ಮಶಗಳು ತುಂಬಿದರೆ ನಮ್ಮ ಮಾತು ಕಹಿ ಆಗ್ತದೆ, ನಮ್ಮ ಮಾತು ಒರಟಾಗ್ತದೆ. ಅದೇ ನಮ್ಮ ಹೃದಯದಲ್ಲಿ ಪ್ರೀತಿ, ಕರುಣೆ, ದಯೆ ತುಂಬಿದರೆ ನಮ್ಮ ಮಾತು ಕೂಡ ಸಿಹಿ ಆಗ್ತದೆ. ಅದು ಪ್ರೀತಿಯಿಂದ ತುಂಬಿರ್ತದೆ. ಹೃದಯದಲ್ಲಿ ತುಂಬಿರುತ್ತೆ, ಅದು ಬಾಯಿಂದ ಹೊರಗೆ ಬರ್ತದೆ. ಹಾಗಾಗಿ ನಮ್ಮ ಆಂತರ್ಯವನ್ನು ನಾವು ಬಹಳ ಜಾಗೃತಿಯಿಂದ ಕಾಪಾಡಿಕೊಳ್ಬೇಕು. ನಾವು ಮೇಂಟೈನ್ ಮಾಡಬೇಕು ಅದನ್ನು. ಹೊರಗಿನ ಜನರ ಇನ್ಫ್ಲೂಯೆನ್ಸ್ಗಳು, ಅವರ ವರ್ತನೆಗಳು ನಮ್ಮ ಹೃದಯವನ್ನು ಕೆಡಿಸಬಾರ್ದು, ನಮ್ಮ ಆಂತರ್ಯವನ್ನು ಕೆಡಿಸಬಾರ್ದು. ನಮ್ಮ ಹೃದಯದಲ್ಲಿ ದುಃಖ, ವೇದನೆ, ಚಿಂತೆ ಹೆಚ್ಚಾದರೆ ರೋಗ ಹೆಚ್ಚಾಗ್ತದೆ. ಜ್ಞಾನೋಕ್ತಿ 17:22ನೇ ವಚನ. ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ಒಣಮೈ ಎಂಬುದಾಗಿ. ಹೌದು ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ಹರ್ಷ ಹೃದಯದಿಂದ ಆರೋಗ್ಯ ಉಂಟಾಗ್ತದೆ. ಸೊ ಹೃದಯ ದುಃಖಿಸ್ತಾ ಇದ್ದರೆ, ಅದರಲ್ಲಿ ಕೈ ತುಂಬಿದರೆ, ಅಸಮಾಧಾನ, ಚಿಂತೆ ತುಂಬಿದರೆ ದೇಹದಲ್ಲಿ ರೋಗ ಹೆಚ್ಚಾಗ್ತದೆ. ನಾವು ಮುಂದೆ ನೋಡ್ತೇವೆ, ನಮ್ಮ ಹೃದಯವನ್ನು ನಾವು ದೇವರ ಸನ್ನಿಧಿಯಲ್ಲಿಟ್ಟು ಶುದ್ಧೀಕರಿಸಬೇಕು. ದೇವರು ಅದನ್ನು ಶುದ್ಧೀಕರಿಸ್ತಾರೆ. ಅದಕ್ಕೆ ಬೇರೆ ಯಾವ ಮೆಡಿಸಿನ್ ಇಲ್ಲ ಪ್ರಿಯರೇ. ನಮ್ಮ ಆಂತರ್ಯದಲ್ಲಿ ತುಂಬಿರುವ ಕೈಗಳನ್ನು, ನೋವುಗಳನ್ನು, ಅಸಮಾಧಾನಗಳನ್ನು, ಇದನ್ನೆಲ್ಲ ದೇವರು ನಮ್ಮಿಂದ ಹೊರಗೆ ತೆಗಿತಾರೆ. ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ಯಥಾರ್ಥವಾಗಿ ದೇವರ ಸನ್ನಿಧಿಯಲ್ಲಿ ನಾವು ದೇವರಿಗೆ ಮೊರೆ ಇಡುವಾಗ ದೇವರು ಅದನ್ನೆಲ್ಲ ನಮ್ಮ ಜೀವಿತದಿಂದ ಹೊರಗೆ ತೆಗಿತಾರೆ. ಯಾಕೆಂದರೆ ಅದೆಲ್ಲ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವುದು ನಮ್ಮ ಆಶೀರ್ವಾದಕ್ಕೇ ತಡೆಯಾಗಿದೆ. ನಾನು ಈಗಾಗಲೇ ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ. ನಮ್ಮ ವಾಕ್ಯದಲ್ಲಿ ನಾವು 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು
ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ನಮ್ಮ ಆಂತರ್ಯವನ್ನು ನೋಡ್ತಾರೆ, ಆಂತರ್ಯವನ್ನು ಪರಿಶೀಲಿಸ್ತಾರೆ. ನಮ್ಮ ಹೃದಯ ಹೇಗೆ ಇದೆ ಎಂಬುದನ್ನು ಆ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ಬ್ಲೆಸ್ ಮಾಡ್ತಾರೆ. ನಾವೇನಾದರೂ ಕಾರ್ಯ ಮಾಡುವಾಗ ಅದರ ಹಿಂದಿರೋ ಉದ್ದೇಶವನ್ನು ದೇವರು ಚೆಕ್ ಮಾಡ್ತಾರೆ. ನಮ್ಮ ಜೀವಿತದಲ್ಲಿ ನಮಗೆ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಏನು ತಪ್ಪಿಲ್ಲ, ದೋಷ ಇಲ್ಲ ಎಂಬುದಾಗಿ ನಮಗೆ ಅನಿಸ್ತದೆ. ಹಾಗೆ ಅನಿಸೋದ್ರಿಂದ ನಾವು ನಮ್ಮ ಜೀವಿತದಲ್ಲಿ ದೋಷ ಇಲ್ಲ ಎಂಬುದಾಗಿ ಪ್ರೂವ್ ಆಗುವುದಿಲ್ಲ. 1 ಕೊರಿಂಥ ಮೊದಲಿಗಾಗಿ 1 ಕೊರಿಂಥ 4ನೇ ಅಧ್ಯಾಯದ 4ನೇ ವಚನ ನೋಡುವ. 1 ಕೊರಿಂಥ 4ನೇ ಅಧ್ಯಾಯದ 4ನೇ ವಚನ. ನನ್ನಲ್ಲಿ ದೋಷವಿದೆ ಎಂದು ನನ್ನ ಬುದ್ಧಿಗೆ ತೋರುವುದಿಲ್ಲವಾದರೂ ದೋಷವಿಲ್ಲದವನೆಂಬ ನಿರ್ಣಯವು ಇದರಿಂದ ಆಗುವುದಿಲ್ಲ. ನನ್ನನ್ನು ವಿಚಾರಣೆ ಮಾಡುವವನು ಕರ್ತನೇ ಎಂಬುದಾಗಿ. ಸೊ ನಮಗೆ ನಮ್ಮ ಜೀವಿತದಲ್ಲಿ ಏನು ತಪ್ಪಿಲ್ಲ, ದೋಷ ಇಲ್ಲ ಎಂಬುದಾಗಿ ನಮಗೆ ಅನಿಸ್ಬೋದು. ಆದರೆ ಆ ನಿರ್ಣಯ ಅದರಿಂದ ಆಗುವುದಿಲ್ಲ. ನಮ್ಮನ್ನು ವಿಚಾರಿಸುವ ಆತನು ಕರ್ತನೇ, ದೇವರೇ. ಸೊ ಕೀರ್ತನೆ 19 ತೆಗೆಯುವ ಈಗ 12 ಮತ್ತು 13ನೇ ವಚನ. ಕೀರ್ತನೆ 19, 12 ಮತ್ತು 13ನೇ ವಚನ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ ಎಂಬುದಾಗಿ. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ತನ್ನ ತಪ್ಪುಗಳನ್ನು ತಿಳಿದುಕೊಂಡವನು ಯಾವನು ಎಂಬುದಾಗಿ. ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಬೇಕೆಂದು ಪಾಪ ಮಾಡದಂತೆ ನಿಮ್ಮ ದಾಸನನ್ನು ತಡೆಯಿರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ಈ ಪ್ರಾರ್ಥನೆಯನ್ನು ಮಾಡಬೇಕು. ಅನೇಕ ಬಾರಿ ನಮ್ಮಲ್ಲಿ ನಾವು ತಪ್ಪಿದೆ ಅಂತ ನಮಗೆ ಗೊತ್ತೇ ಆಗುವುದಿಲ್ಲ. ಆದರೆ ದೇವರ ಸನ್ನಿಧಿಯಲ್ಲಿ ದೇವರೆಲ್ಲವನ್ನು ಹೊರಗೆ ತೆಗಿತಾರೆ. ನಾವು ಪ್ರಾರ್ಥಿಸಿದಾಗ ದೇವರು ನಮ್ಮ ಆಂತರ್ಯವನ್ನು, ನಮ್ಮ ಹೃದಯವನ್ನು ಶುದ್ಧಿಗೊಳಿಸ್ತಾರೆ. ಯಾವುದು ನಮ್ಮ ಜೀವಿತದಲ್ಲಿ ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿದೆ ಎಂಬುದನ್ನು ದೇವರು ಗುರುತಿಸಿ ಅದನ್ನು ಹೊರಗೆ ತೆಗಿತಾರೆ. ನಾವು ಕೀರ್ತನೆ 139ನೇ ಅಧ್ಯಾಯ 23-24ನೇ ವಚನ. ಕೀರ್ತನೆ 139, 23 ಮತ್ತು 24ನೇ ವಚನ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ. ಹಲ್ಲೆಲೂಯಾ. ಭಾಳ ಅದ್ಭುತವಾದ ವಾಕ್ಯವಾಗ ಇಲ್ಲಿ ಕೂಡ ಕೀರ್ತನೆಗಾರನು ಹೇಳ್ತಾನೆ, ನನ್ನನ್ನು ಪರೀಕ್ಷಿಸು, ನನ್ನನ್ನು ಪರಿಶೀಲಿಸು, ನನ್ನ ಆಂತರ್ಯವನ್ನು ನೀನು ನೋಡು, ವಿಚಾರಿಸು ಎಂಬುದಾಗಿ. ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿದ್ದೇನೋ ಎಂಬುದಾಗಿ ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ. ಹೌದು ಪ್ರಿಯರೇ, ನಿಮ್ಮ ಹೃದಯವನ್ನು ಬಹಳ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿ. ಅಲ್ಲಿ ಯಾವುದೇ ರೀತಿಯ ಕಲ್ಮಶ, ಯಾವುದೇ ರೀತಿಯ ಕಹಿ, ಯಾವುದೇ ರೀತಿಯ ನೋವುಗಳು, ಹಳೆಯ ಗಾಯಗಳು, ಅಸಮಾಧಾನ, ಕ್ಷಮಿಸದಿರುವಂಥ ಗುಣ ಯಾವುದನ್ನು ನೀವು ಸ್ಟೋರ್ ಮಾಡಬೇಡಿ. ಯಾವುದನ್ನು ಹೃದಯದಲ್ಲಿ ಇಟ್ಕೊಳ್ಬೇಡಿ ಪ್ರಿಯರೇ. ಇದೆಲ್ಲವೂ ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿ ಆಗ್ತದೆ. ನಿಮ್ಮ ಹೃದಯದಲ್ಲಿ ತುಂಬಿರುವುದೇ ಅದು ಬಾಯಲ್ಲಿ ಹೊರಟು ಬರ್ತದೆ. ಅಸಮಾಧಾನ, ಸಿಟ್ಟು, ಕ್ಷಮಿಸದೇ ಇರುವ ಗುಣ ನಿಮ್ಮ ಹೃದಯದಲ್ಲಿ ತುಂಬಿದರೆ ನಿಮ್ಮ ಮಾತು ಹೊರಟಾಗ್ತದೆ, ಮಾತು ಕೈ ಆಗ್ತದೆ. ದೇವರ ಪ್ರೀತಿಯಿಂದ ನಿಮ್ಮ ಹೃದಯ ತುಂಬಿಸಲ್ಪಡಲಿಕ್ಕೆ ಅಲ್ಲಿ ಸ್ಥಳ ಇರುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿ ರಸಗಳು ನಿಮ್ಮ ಹೃದಯದಲ್ಲಿ ಧಾರಾಕಾರವಾಗಿ ಸುರಿಯಲ್ಲ ಎಂಬುದಾಗಿ. ನಾವು ಅದಕ್ಕೆ ಜಾಗ ಮಾಡಿಕೊಡಬೇಕು. ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಧಾರಾಕಾರವಾಗಿ ಸುರಿಯಲಿಕ್ಕೆ ಈ ಎಲ್ಲ ಕಲ್ಮಶವನ್ನು ಹೊರಗೆ ತೆಗಿಬೇಕು. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುತ್ತದೆ. ಆಗ ನಮ್ಮ ಬಾಯಿಂದ ಪ್ರೀತಿಯ ಮಾತು, ಕ್ಷಮಿಸುವ ಮಾತು, ದಯೆಯ ಮಾತು, ಕನಿಕರದ ಮಾತು ಹೊರಗೆ ಬರ್ತದೆ. ನೆನಪಿನಲ್ಲಿ ಇಟ್ಕೊಳ್ಳಿ ಪ್ರಿಯರೇ, ನಮ್ಮ ಹೃದಯವನ್ನು ಶುದ್ಧವಾಗಿಟ್ಕೊಳ್ಳದಿದ್ದರೆ ಅದೇ ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಆಗ್ತದೆ. ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಅದೇ ಬ್ಲಾಕೇಜ್ ಇದ್ದಾಗೆ. ಸೊ ಈ ವಾಕ್ಯ ಭಾಗ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪಾಸ್ ನನಗೆ ಬಂದೆಯಪ್ಪ ತಂದೆ. ಒಳ್ಳೆಯ ಸಮಯಕ್ಕಾಗಿ, ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನೀವು ನಮ್ಮೊಂದಿಗೆ ಮಾತನಾಡಿದಿರಿ, ನಿಮ್ಮ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ಕೇಳಿದವರ ಹೃದಯದಲ್ಲಿ ಸ್ವಾಮಿ ನೀವು ಮಹತ್ವದ ಕಾರ್ಯವನ್ನು ಮಾಡಿದಿರಿ, ಒಂದು ಶುದ್ಧೀಕರಣವನ್ನು ಮಾಡಿದಿರಿ ಅಪ್ಪ. ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಕೇಳಿಸಿಕೊಂಡು ನಿಮ್ಮ ಮಕ್ಕಳ ಜೀವಿತದಲ್ಲಿ ಅವರ ಹೃದಯದಲ್ಲಿ ಸ್ವಾಮಿ ಇರುವಂಥ ಅನೇಕ ನೋವುಗಳು, ಕೈಯಾದ ಅನುಭವಗಳು ಅಪ್ಪ ಸ್ವಾಮಿ, ಕ್ಷಮಿಸದೇ ಇರುವಂಥ ಗುಣಗಳು, ಅಸಮಾಧಾನಗಳು ಅಪ್ಪ ಎಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೊರಗೆ ಹೋಗಲಿ ಸ್ವಾಮಿ.
ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿ ರಸಗಳ ಹೃದಯದಲ್ಲಿ ಧಾರಾಕಾರವಾಗಿ ಸುರಿಯಲಿ ಸ್ವಾಮಿ. ನಿಮ್ಮ ಪ್ರೀತಿಯನ್ನು ಅವರು ಅನುಭವಿಸಲಿ ರಾಜ, ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸಲಿ ಸ್ವಾಮಿ. ಹಾಲೆಲೂಯಾ. ಅವರ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಕಾರ್ಯ ನಿಮ್ಮ ಆತ್ಮನ ಪ್ರೇರಣೆಯಂತೆ ಇರಲಿ ಸ್ವಾಮಿ. ನಿಮ್ಮ ನಾಮ ಅವರ ಮೂಲಕ ಮಹಿಮೆ ಹೊಂದಲಿ ಸ್ವಾಮಿ. ಅವರ ದೇಹಗಳನ್ನು ಆರೋಗ್ಯ ಕೊಡಿ ಸ್ವಾಮಿ. ಮನಸ್ಸಿಗೆ ಸಮಾಧಾನ ಕೊಡಿ ಅಪ್ಪ. ಆತ್ಮದಲ್ಲಿ ಸ್ವಾಮಿ ಒಂದು ಉಜ್ಜೀವನ ಬಲ ಹೊಂದಲಿ ರಾಜ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ನಾಮ ಮಹಿಮೆ ಹೊಂದಲಿ ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಈ ವಾಕ್ಯ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದದಾಯಕವಾಗಿದ್ದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಂದೇಶವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತವನ್ನು ಬ್ಲೆಸ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.